ಹಾವನೂರು ಗ್ರಾಮವು ತುಂಗಭದ್ರಾ ನದಿಯ ದಂಡೆಯ ಮೇಲಿರುವ ಒಂದು ಸುಂದರ ಗ್ರಾಮ. ಈ ಗ್ರಾಮವು ಬಹಳ ದಿನಗಳ ಹಿಂದೆ ಪಾಳೆಗಾರರ ಆಳ್ವಿಕೆ ಇತ್ತು. ಇಲ್ಲಿನ ಜನರು ಸರಳ ಜೀವನ ನಡೆಸುತ್ತಿದ್ದರು. ಆದರೆ ಏನು ಆಗಿತೆಂದು ಗೊತ್ತಾ? ಅದೇ ಹಳ್ಳಿಯಲ್ಲಿ ಒಂದು ಬಾರಿ ಬಂದ ದೊಡ್ಡ ಬರ. ನದಿಗೆ ನೀರಿಲ್ಲ, ಹೊಲಕ್ಕೆ ಬೆಳೆ ಇಲ್ಲ, ಊರಿನಲ್ಲಿ ಸಾವು ನೋವು. ಜನರು ದೇವರ ಕೃಪೆಗಾಗಿ ಕಾದು ಕುಳಿತರು. ಆಗ ಹನುಮಂತಗೌಡನೆಂಬ ಪಾಳೆಗಾರ ಈ ಪ್ರಾಂತ್ಯವನ್ನು ಆಳುತ್ತಿದ್ದ. ಒಂದು ದಿನ ಆ ಪಾಳೆಗಾರನ ಕನಸಿನಲ್ಲಿ ದ್ಯಾಮವ್ವ ದೇವಿ ಬಂದು, ನಾನು ನಿನ್ನ ಊರಿನಲ್ಲಿ ನೆಲೆಸುತ್ತೇನೆ, ನನಗೆ ಒಂದು ಆಲಯ ಅಂದರೆ ದೇವಸ್ಥಾನವನ್ನು ನಿರ್ಮಿಸು ಅಂದಳು. ಕನಸಿನಲ್ಲಿ ಇದನ್ನು ಕೇಳಿದ ಪಾಳೆಗಾರ ಹನುಮಂತಗೌಡ ಅಚ್ಚರಿಗೊಂಡು ತಮ್ಮ ಕುಲ ಗುರುಗಳಾದ ನೆಗಳೂರಿನ ಹಿರೇಮಠದ ಗುರುಗಳಿಗೆ ತಿಳಿಸಿದನು. ಇದನ್ನು ಕೇಳಿದ ಗುರುಗಳು ಪಾಳೆಗಾರನ್ನು ಕರೆದುಕೊಂಡು ತುಂಗಭದ್ರಾ ನದಿಯ ತಟಕ್ಕೆ ಬಂದರು. ಅಲ್ಲಿ ದೂರದಲ್ಲಿ ನದಿಯಲ್ಲಿ ಒಂದು ಕಟ್ಟಿಗೆಯ ಪೆಟ್ಟಿಗೆ ಬರುವುದನ್ನು ಕಂಡರು. ನಂತರ ಆ ಪೆಟ್ಟಿಗೆಯನ್ನು ನದಿಯ ದಡಕ್ಕೆ ತಂದು ಪಾಳೆಗಾರ ಹನುಮಂತಗೌಡ ಕುತೂಹಲದಿಂದ ಪೆಟ್ಟಿಗೆಯ ಬಾಗಿಲನ್ನು ತೆರೆದ ತಕ್ಷಣ ಉಗ್ರ ಸ್ವರೂಪದ ಸರ್ಪರೂಪದಲ್ಲಿ ಕಂಡರು. ಇದನ್ನು ಕಂಡ ಹಿರೇಮಠ ಗುರುಗಳು ದೇವಿಗೆ ನಮಸ್ಕರಿಸುತ್ತಾ, ತಾಯಿ ರಕ್ಷಿಸು ಎಂದು ಕೇಳಿದರು. ಆಗ ತಾಯಿ ದ್ಯಾಮವ್ವ ಶಾಂತವಾದಳು. ಅಂದಿನಿಂದ ಹಾವನೂರು ಗ್ರಾಮದಲ್ಲಿ ನೆಲೆಸಿರುವ ದ್ಯಾಮವ್ವ ತಾಯಿಯು ಜನರ ಕಷ್ಟಗಳನ್ನು ಪರಿಹರಿಸುವ ತಾಯಿ ಆಗಿದ್ದಾಳೆ. ಇಂದಿನ ದಿಮಾನದಲ್ಲಿ ದೇವಸ್ಥಾನ ಜೀರ್ಣೋದ್ಧಾರಗೊಂಡು ಪ್ರತಿ ವರ್ಷ ಬಹಳ ವಿಜೃಂಭಣೆಯಿಂದ ಜಾತ್ರೆ ನಡೆಯುತ್ತದೆ. ಅಂದು ಒಂದು ದಿನ ಮಾತ್ರ ಶ್ರೀ ದ್ಯಾಮವ್ವ ತಾಯಿಯ ದರ್ಶನವಾಗುತ್ತದೆ. ಇನ್ನು ಉಳಿದ ದಿನದಲ್ಲಿ ತಾಯಿ ಪೆಟ್ಟಿಗೆ ಒಳಗೆ ಇರುತ್ತಾಳೆ. ಅಲ್ಲಿಂದಲೇ ಜನರ ಕಷ್ಟಗಳು ಆಲಿಸಿ ಪರಿಹರಿಸುತ್ತಾ ಬಂದಿದ್ದಾಳೆ. ತಾಯಿ ಪ್ರತಿ ವರ್ಷ ಜಾತ್ರೆಯಲ್ಲಿ ಒಂದು ದಿನ ದರ್ಶನ ನೀಡಿ ಅಂದು ಸಾಯಂಕಾಲ ಮೆರವಣಿಗೆ ಮುಖಾಂತರ ಪಕ್ಕದ ಊರಾದ ಹುರಳಿಹಾಳ್ ಗ್ರಾಮಕ್ಕೆ ಹೊಂದಿಕೊಂಡಿರುವ ಗಡಿಗೆ ಬಂದು ತಾಯಿ ದರ್ಶನವನ್ನು ಕೊನೆಗೊಳಿಸುತ್ತಾಳೆ. ಎಲ್ಲರಿಗೂ ದ್ಯಾಮವ್ವನ ಆಶೀರ್ವಾದ ಇರಲಿ ಎಂದು ಕೇಳುತ್ತಾ ತಾಯಿಗೆ ಕೈ ಮುಗಿಯೋಣ.